ಹೀಗೆ ಎಲ್ಲೇ ಕೂಡ ಈ ರೀತಿಯ ಒಂದು ಘಟನೆಗಳು ನಡೆದ ಸಂದರ್ಭದಲ್ಲಿ ಜ್ಯೋತಿರಾಜ್ಗೆ ಒಂದು ಫೋನ್ ಬರುತ್ತೆ. ಆ ಫೋನನ್ನು ಆಧರಿಸಿ ಜ್ಯೋತಿರಾಜ್ ಮಾನವೀಯತೆ ದೃಷ್ಟಿಯಿಂದ ಆ ಸ್ಥಳಕ್ಕೆ ಹೋಗ್ತಾರೆ, ತಮ್ಮ ಕಾರ್ಯಾಚರಣೆಯನ್ನು ನಡೆಸ್ತಾರೆ. ಜೊತೆಗೆ ಅವರ ಜೊತೆ ಅಂದರೆ ಜ್ಯೋತಿರಾಜ್ ಜೊತೆ ಒಂದೊಂದು ತಂಡ ಕೂಡ ಹೋಗುತ್ತೆ. ಆ ತಂಡದಲ್ಲಿ ಭಾಗಿಯಾಗಿದ್ದಂತಹ 4 ಜೊತೆ ಈಗಾಗಲೇ ನಾವು ಮಾತನಾಡ್ತಾ ಇದ್ವಿ. ಈಗ ಮತ್ತೊಬ್ಬರು ಕೂಡ ಭಾಗಿಯಾಗಿದ್ದಾರೆ. ರೋಹನ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಈಗಾಗಲೇ ಮಾತನಾಡ್ತಾ ಇದ್ವಿ ಮೊಹಮ್ಮದ್ ರಫಿ, ಸಾಕಷ್ಟು ಇನ್ಫಾರ್ಮೇಶನ್ ಸಿಗ್ತಾ ಇತ್ತು. ಮೇಲ್ಗಡೆ ನೀವಿದ್ದ ಸಂದರ್ಭದಲ್ಲಿ, ರೋಪನ ಬಿಟ್ಟ ಸಂದರ್ಭದಲ್ಲಿ ಸುಮಾರು ಎಷ್ಟು ಜನ ಪೊಲೀಸ್ನವರಿದ್ರು? ಏನು ಹೇಳ್ತಾ ಇದ್ರು? ಆಗುತ್ತೆ ಜ್ಯೋತಿ, ಇಳಿ, ಖಂಡಿತ ಸಿಗುತ್ತೆ ಶವ ಅಂತ ಹೇಳ್ತಿದ್ರ? ಏನು ಹೇಳ್ತಾ ಇದ್ರು? ಅವ್ರು ಹೇಳ್ತಿದ್ರು, ಏನು ಮಾಡ್ತೀಯ ಗೊತ್ತಿಲ್ಲಪ್ಪ, ಅವರು ಬಾಡಿ ಕಡೆಯವರು ಭಾಳ ಕಷ್ಟದಲ್ಲಿದ್ದಾರೆ, ನಮಗೇನು ಇಲ್ಲ ಅಂದ್ರೂ ಬಾಡಿ ಒಂದು ತಂದು ಕೊಡು ಅಂತೇಳಿ ಭಾಳ ಅಳ್ತಿದ್ರು ಅವರು. ನನ್ನ ಪ್ರಯತ್ನ ನಾನು ಮಾಡ್ತೀನಿ, ಹುಡ್ಕೋದು ನಾನೆಲ್ಲ ಮಾಡ್ತೀನಿ ಅಂತೇಳಿ ಅವರು ಇಳಿದ್ರು. ಪೊಲೀಸ್ನವರಾಗಲಿ ಫೈರ್ ಇಂಜಿನ್ನವರಾಗಲಿ, ಇಳಿಯಪ್ಪ ನಾವೆಲ್ಲ ಇಡ್ತೀವಿ ನಿನ್ನ ಜೊತೆಯಲ್ಲಿ, ಏನಾದ್ರೂ ನಾವು ಹಗ್ಗ ಬಿಡ್ತೀವಿ ನಿನಗೆ, ಈ ಜಾಸ್ತಿ ನಿನಗೆ ಏನೇನು ಸಿಗ್ನಲ್ ಕೊಡ್ತೀಯ ನಾವು ಅದೆಲ್ಲ ನೋಡಿ ನಿನಗೆ ಇದೆಲ್ಲ ಮಾಡ್ತೀವಿ ಅಂತ ಹೇಳಿದ್ರು ಅವರು. ನಾವು ಒಂದು 4 ರೋಪನ್ನು ಇತ್ತು, ನಾವು ಒಂದು ಹಗ್ಗ ಬಿಡ್ತಿದ್ವಿ. ಸ್ವಲ್ಪ ಇದ್ದಾಗ ಎಲ್ಲರೂ ಬಂದು ಈ ಕಡೆ ಹಿಡ್ಕೊತಿದ್ವಿ, ಬಂದಾಗ ನಾವು ಗಂಟಾಗ್ತಿದ್ವಿ, ಮತ್ತೆ ಅದರಲ್ಲೇ ಬಿಡ್ತಿದ್ವಿ. 4 ರೋಪನೇ ಹಂಗೆ ಬಿಟ್ವಿ. ಆಮೇಲೆ ಸೀದಾ ಸ್ವಲ್ಪ ಒಂದು 300 ಅಡಿ ಮೇಲೆ ಇದ್ರು ಅವರು. 300 ಅಡಿ ಮೇಲೆ ಇದ್ರಲ್ಲ, ಅಷ್ಟಕ್ಕೆ ರೋಪ್ ಖಾಲಿ ಆಗ್ತು. ರೋಪ್ ಖಾಲಿ ಆತಲ್ಲ, ಅವ್ರ ಏನ್ ಮಾಡಿದ್ರು, ರೋಪ್ ಖಾಲಿ ಆಯ್ತು, ಈಗ ಅಲ್ಲೇ ಹ್ಯಾಂಗ್ ಆಗ್ಬಿಟ್ರು ಅವರು. ಆಮೇಲೆ ಅಲ್ಲೇ ನಿಂತ್ಕೊಂಡು ನೋಡಿದ್ರು ನಮ್ ಕಡೆಯಿಂದ ಏನು ಸಿಗ್ನಲ್ ಹೋಗಿಲ್ಲ ಅವರಿಗೆ. ಅವ್ರ ಕಡೆಯಿಂದ ಕೊಡ್ತಿದ್ದಾರೆ ನಮಗೆ. ಅಲ್ಲಿ ಸಿಗ್ನಲ್ ಅಂತ ಆಗಿಂದ ಮೊಹಮ್ಮದ್ ರಫಿ ನೀವು ಹೇಳ್ತಾ ಇದ್ರೆ, ಏನ್ ಸಿಗ್ನಲ್, ಹೆಂಗೆ ಅವ್ರಿಗೆ ಹೇಗೆ ಕೇಳಿಸ್ತಾ ಇತ್ತು? ಈಗ ಇವ್ರ ಕೆಳಗಿಂದ ಹಿಂಗಂದ್ರೆ ಕೆಳಗ್ ಬಿಡ್ರಿ ಅಂತೇಳಿ, ಈಗ ನಾನು ಏನಾದ್ರು ಡೇಂಜರ್ ಜಾಗದಲ್ಲಿ ಇದ್ರೆ ನಾನು ಹಿಂಗ್ ಅಂತೀನಿ, ನಿಂಗೆ ಮೇಲೆ ಕರ್ಕೊಳ್ರಿ ಅಂತೇಳಿ ಅವ್ರಿಗೆ ಆ ತರ ಸಿಗ್ನಲ್ ಕೊಟ್ಟೋದ್ರು ಅವರು. ಆಗ್ಲೇ ಜ್ಯೋತಿರಾಜ್ ಒಂದು ಮಾತನ್ನ ಹೇಳ್ತಾ ಇದ್ರು, ಒಂದ್ಸತಿ ನಾನೇ ಅಪ್ಸ್ಕ್ಯಾಂಡ್ ಆಗ್ಬಿಟ್ಟೆ, ಎಲ್ಲೋ ಹೋಗ್ಬಿಟ್ಟೆ, ಗೊತ್ತಾಗಿಲ್ಲ, ನೀರಿನ ಫೋರ್ಸ್ ತಡೆಯಕ್ಕಾಗದೆ ಅಂತ. ಅವಾಗ ಭಯ ಆಗ್ಲಿಲ್ವಾ? ಭಯ ಆಯ್ತು ನಮಗ್. ಬಾಡಿ ಇವರು ಕಾಣಿಸ್ತಿಲ್ಲ, ರೋಪು ಕಾಣಿಸ್ತಿಲ್ಲ, ಅಲ್ಲೂ ನೀರ್ ಫೋರ್ಸ್ ಅಲ್ಲಿ ನಮಗ್ ಏನೇನು ಗೊತ್ತಾಗ್ತಿಲ್ಲ. ಅವರು ನೀರ್ ಬಿಡ್ತಾ ಈಗ ರೋಪ್ ಬಿಡ್ತಿದ್ವಲ್ಲ, ಫುಲ್ ರೌಂಡ್ ಆಗಿ ಹೋಗ್ತಿದಾರೆ. ಅವ್ರು ಹೋಗೋಷ್ಟರಲ್ಲಿ ಸುಸ್ತಾಗಿ ಏನಾಗಿದ್ದಾರೋ ಅಂತೇಳಿ ನಮಗೆ ಹೆದರಿಕೆ ಆಯ್ತು. ಈಗ ನಾವೇನ್ ಮಾಡಿದ್ವಿ, ಈಗ ಅಲ್ಲಿಂದಾನು ಸಿಗ್ನಲ್ ಕಾಣಿಸ್ತಿದಲ್ಲ, ಇದು ಫುಲ್ ನೀರು ಅದೆಲ್ಲ 2 ಕಡೆಯಿಂದ ಬೀಳ್ತೈತಲ್ಲ ನೀರು, ಒಂಚೂರು ಗೊತ್ತಾಗ್ತಿಲ್ಲ ನಮಗೆ. ಆಮೇಲೆ ಅವ್ರು ನೋಡೋ ತನಕ ನೋಡಿದ್ರು, ಬಂಡೆ ತಗೊಂಡು ಅದು ರೋಪ್ ಕಟ್ ಮಾಡ್ಕೊಂಡ್ರು. ರೋಪ್ ಕಟ್ ಮಾಡಿ ಸೀದಾ ಲ್ಯಾಂಡ್ ಆದ್ರಲ್ಲ, ಅವ್ರ ಬೆನ್ನಿಗೆ ಒಂದು ರೋಪ್ ಕಟ್ಕೊಂಡು ಹೋದ್ರಲ್ಲ, ಆ ರೋಪ್ ಅನ್ನು ಮತ್ತೆ ಸೀದಾ ಬಾಡಿ ಎಲ್ಲ ಹುಡುಕಿದ್ರು. ಒಂದು 1 ಅವರ್ ಹುಡುಕಿದ್ರು ಬಾಡಿ ಅಲ್ಲೇ. ಅವರು ರೋಪ್ ಎಲ್ಲ ಖಾಲಿ ಆತಲ್ಲ, ಅಲ್ಲೇ ಬಂಡೆ ತಗೊಂಡು ಕಟ್ ಮಾಡ್ಕೊಂಡು ಅಲ್ಲೇ ಹುಡುಕಿದ್ರು ಅವರು. 1 ಅವರ್ ಹುಡುಕಿ ಅವ್ರಿಗೂ ಅಲ್ಲಿ ಕಾಣ್ತು. ಅಲ್ಲಿ ಹೋಗಕ್ಕಾಗಿಲ್ಲ ಅಂತ ಅವ್ರು ಭಾಳ ಟ್ರೈ ಮಾಡಿದ್ರು. ಅವ್ರು ಹೋಗ್ಬೇಕು ಅಂತೇಳಿ. ಅಲ್ಲಿ ನೀರಿನ ಫೋರ್ಸಿಗೆ ಅವ್ರು ಹೊಡ್ತಕ್ಕೂ ತಡಿಯಕ್ಕಾಗಿಲ್ಲ, ಅವ್ರು ಭಾಳ ಸುಸ್ತಾಗ್ಬಿಟ್ರು. ಆಮೇಲೆ ಅವರು ರೋಪ್ 50 ಮೀಟರ್ ರೋಪ್ ತಗೊಂಡೋದ್ರಲ್ಲ, ಅಲ್ಲಿಂದ ರ್ಯಾಪ್ಲಿಂಗ್ ಮಾಡ್ಕೊಂಡೋದು, ಅದನ್ನು ಖಾಲಿ ಆಗ್ಬಿಡ್ತು ರೋಪ್. ಈಗ ನಾನೇನ್ ಮಾಡೋದಂತೇಳಿ ಅವರು ಯೋಚನೆ ಮಾಡಿ ಅಂತೇಳಿ ನೀರೆಲ್ಲ ಹಾರ್ಬಿಟ್ರು ಅವರು. ಕೆಳಗೆ ಇಳಿಯೋವರೆಗೂ ಈಗ ಜ್ಯೋತಿರಾಜ್ ಕೆಳಗೆ ಇಳಿತಾ ಇರ್ತಾರೆ, ಅವಾಗ ಏನಾದ್ರು ಮಾತು ಕೇಳೋ ಮೂಲಕ ಏನಾದ್ರು ಸಿಗ್ನಲ್ ಕೊಡ್ತಿದ್ರೆ, ಅಥವಾ ಕೈ ಆಕ್ಷನ್ಸ್ ಕಿರ್ಚಿ ಏನಾದ್ರು ಹೇಳ್ತಾ ಇದ್ರೆ? ಕೇಳಿಸಲ್ಲ, ನೀರ್ ಮೇಲಿಂದ ಬೀಳ್ತಾ ಇರ್ತದಲ್ಲ, ನೀರಿನ ಸೌಂಡ್ ಬರ್ತಾ ಇರುತ್ತೆ, ಬಹಳ ಶಬ್ದ ಬರ್ತಿದೆ ನೀರಿಂದ, ಮೇಲಿಂದ ಬೀಳ್ತಾ ಇರುತ್ತೆ 900 ಅಡಿಯಿಂದ. ಏನು ಕೇಳಿಸೋದೇ ಇಲ್ಲ ಅಲ್ಲಿ ಮಾತಾಡೋದು, ಏನು ಅಕ್ಕಪಕ್ಕ ನಮಗೆ ಕೇಳಿಸಲ್ಲ. ನಾವು ಮೇಲ್ ರೋಪ್ ಬಿಡ್ತಿರ್ತೀವಲ್ಲ, ನೀರ್ ಆ ಕಡೆ ಇದ್ರೆ ಸ್ವಲ್ಪ ಅವ್ರ ನಮಗೆ ಕೇಳಲ್ಲ ಅವ್ರು ನಾವು ಮಾತಾಡೋದು ಏನಂತ. ನಾವು ಸಿಗ್ನಲ್ ಇಂದಾನೆ ಮಾತಾಡೋದು, ಬಿಡ್ರಿ ಅಂತ ಹೇಳ್ತಿರ್ತಾರೆ. ಮುಂದೆ ಇರೋರು ನಮಗೆ ಹೇಳ್ತಾರೆ ಬಿಡ್ಬೇಕಂತೆ ಈ ತರ ಅಂತ. ಈಗ ಹೇಗೂ ಮೇಲ್ಗಡೆಯಿಂದ ಹಗ್ಗ ಬಿಡ್ತೀರಿ, ದಪ್ಪ ಇರುತ್ತೆ, ಅಫ್ಕೋರ್ಸ್ ಹಗ್ಗ ಏನ್ ದಪ್ಪನೇ ಇರುತ್ತೆ, ಆದ್ರೂ ಕಲ್ಲಿಗೆ ತಾಗಿ ಕಟ್ಟಾಗತ್ತೆ ಅನ್ನೋ ಭಯ ಇರಲ್ವಾ? ಭಯ ಇತ್ತು, ರೋಪು ಸ್ವಲ್ಪ ವೀಕು ಇತ್ತು, ಅದ್ರಲ್ಲಿ ಭಯ ಆಗ್ತಿತ್ತು ನಮಗೆ, ಏನಾಗುತ್ತೋ ಏನೋ ಅಂತ. ನೀರಿನ ಫೋರ್ಸ್ ಬೇರೆ ಅವ್ರ ಮೇಲೆ ಬೀಳ್ತಾ ಇತ್ತು. ವೆಯ್ಟ್ ಇರುತ್ತೆ. ಮೇಲ್ಗಡೆ ಎಷ್ಟು ಜನ ಹಿಡ್ಕೊಂಡಿರ್ತಿದ್ರಿ? ಮೇಲ್ಗಡೆ ಎಷ್ಟು ಜನ ಹಿಡ್ಕೊಂಡಿರ್ತಾ ಇದ್ರಿ? ಒಂದೇ ಹಗ್ಗ ಬಿಡ್ತಿದ್ವಿ. ಪೊಲೀಸ್ನವರು, ಅಗ್ನಿಶಾಮಕ ದಳದವರು ಅವರೆಲ್ಲ ಇದ್ರು ಜೊತೆಯಲ್ಲೇ. ಒಂದ್ 10 ಜನ ಇದ್ವಿ ನಾವು. ಮೇಲೆ 2ನೇ ದಿವಸ ಬಿಟ್ರು, ಕೆಳಗಿಂದ ಬರ್ಬೇಕಂತ ಇವ್ರಿಗೆ ಬಂದ್ರು. ಅವಾಗ ಇದೆಯಲ್ಲ, ಅದು ರೋಪೆ ಕಟ್ಟಾಗಿ ಕಲ್ ಕೆಳಗ್ ಬಿದ್ದಿದೆ. ಕಲ್ ಕಟ್ ಬಿಟ್ಟಿದ್ರು ಇವ್ರು, ಕೆಳಗಿಂದ ಹೇಳ್ಕೊಳ್ಳೋಣ ಅಂತ ರಿವರ್ಸ್. ಅವಾಗ ಹಗ್ಗನೇ ಕಟ್ಟಾಗಿ ಕೆಳಗ್ ಬಿದ್ದಿದೆ ಮೇಲಿಂದ. ಅವಾಗ ನಾವು ಸ್ವಿಮ್ಮಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ವಿ, ಬಾಟ್ಲಿ ಎಲ್ಲ ಎಸಿತಿದ್ರು ಮೇಲಿಂದ ಯಾರು. ಸುಲಭ ಅಲ್ಲ. ಜೋಗ್ ಫಾಲ್ಸಿಂದ ಏನೋ ಇಳಿದು 2 ಶವನ ಹುಡುಕಿದ್ದಾರೆ, ಆದರೆ ನಿಜಕ್ಕೂ ಸಾಹಸ ಅಂತಲೇ ಹೇಳ್ಬೋದು. ತಿಗಣೆ ಇರ್ತಿತ್ತು, ಹಾವುಗಳಿರ್ತಿತ್ತು, ಮೀನುಗಳ ಸತ್ತು ಬೀಳ್ತಿತ್ತು ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ಹೇಗಿತ್ತು ಅಲ್ಲಿನ ಪರಿಸ್ಥಿತಿ ತಿಳ್ಕೊಳ್ಳೋಣ ಬ್ರೇಕ್ನ ನಂತರ.